ಆಕ್ಟಿಂಗ್ ಸ್ಕೂಲಲ್ಲೂ ಅವರು ಅದೇ ಮಾಡಿಸ್ತಾರೆ. ಥಿಯೇಟರ್ ಆದ್ರೆ ನಾವು ಜನರ ಅದ್ರ ಪ್ರದರ್ಶನವೇ ಮಾಡ್ತೀವಿ. ಒಂದು ಫಾರ್ಮಲ್ ಎಜುಕೇಶನ್ ಅನ್ನೋದು ತುಂಬಾ ಅಗತ್ಯ ಇದೆ. ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ನಾನು ಮಿಥುನ ರಾಶಿ ಪಾತ್ರ ಮಾಡ್ತಾ ಇರ್ಬೇಕಾದ್ರೆ ಲೈಕ್ ಸೇಮ್ ಪ್ರೊಡ್ಯೂಸರ್ದು ಶಾಂತಂ ಪಾಪಂ ಅಂತ ಇನ್ನೊಂದು ಸೀರಿಯಲ್, ತುಂಬಾ ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಡೈರೆಕ್ಟ್ರು. ಸೊ ಅವ್ರು ಹೇಗೆ ಅಂತಂದ್ರೆ ಮಾಡ ಹೋಗ ಡೈರೆಕ್ಟ್ ಮಾಡೋ ಹೋಗ ಅಂತ ಅಂದ್ಬಿಡೋರು. ಸಾರ್ ನಂಗೇನು ಬರಲ್ಲ ಸಾರ್, ಮಾಡಿದ್ರೇನೆ ಬರೋದು ಹೋಗ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಕೊಟ್ಟು ಕಳಿಸ್ಬಿಡೋರು. ಶ್ರೀನಿಧಿ ಜೋಡಿ ವಿಶಾಖ ಅಂತ ಸೀರಿಯಲ್ ಅಲ್ಲಿ ಶೂಟಿಂಗ್ ಅಲ್ಲಿ 1 ತಿಂಗಳು ಮುಂಚೆ ಏನೋ ನಮ್ದು ಮದುವೆ ಆಗಿತ್ತು. ನೆಕ್ಸ್ಟ್ ತಿಂಗಳಿಗೆ ನನ್ ಬರ್ದಿರೋದು ಲಿಖಿತ ಅವ್ರ ವಾಯ್ಸ್ ನ ಎಷ್ಟೊಂದ್ ಜನ ಕೇಳಿರ್ತಾರೆ. ಅವ್ರು ಇವರೇ ಅಂತ ಗೊತ್ತಿರಲ್ಲ. ನೀವು ನೋಡ್ರೋ ಆಲ್ಮೋಸ್ಟ್ ಎಷ್ಟೊಂದು ಆಡ್ ಗಳಾಗಿರ್ಬೋದು, ಎಷ್ಟೋ ಕಥೆಗಳಿಗೆಲ್ಲ ಇವರೇ ವಾಯ್ಸ್ ಆಗಿರ್ತಾರೆ. ಒಬ್ಬ ಆರ್ಟಿಸ್ಟ್ ಯಾವಾಗ ತಾನೊಂದು ಇಂಡಿಪೆಂಡೆಂಟ್ ಸ್ಟೆಪ್ ಇಡ್ತೀನಿ ಅಂತ ಅನ್ಕೊಳ್ತಾನಲ್ಲ, ಅವನಿಂದ ಒಂದಿಷ್ಟು ಜನಕ್ಕೆ ಆಕ್ಚುಲಿ ಅದು ಅನುಕೂಲ ಆಗ್ತಾ ಹೋಗುತ್ತೆ. ನೀವು ತುಂಬಾ ಯಶಸ್ಸು ಕಾಣಬೇಕು. ಈ ಚಾನಲ್ ತುಂಬಾ ಚೆನ್ನಾಗಾಗ್ಲಿ, ನಿಮ್ಗೆ ನಿಮ್ ಟೀಮ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗ್ಲಿ. ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು, ಕಾಯೋ ತವಕ ಚಂದ್ರ ಶ್ರೀ ಗುರು ರಾಯ ರಾಘವೇಂದ್ರ. ಈ ಒಂದು ಧಾರಾವಾಹಿಗಳು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ನಾನು ಆ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ಅಂತ ಅನಿಸಿದುಂಟಾ? ಈಗ ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಮತ್ತೊಂದು ಸೀರಿಯಲ್ ಬರೋ ಕ್ಯಾರೆಕ್ಟರ್ ಆಗಿರ್ಬೋದು, ಹೌದು ನನಗೂ ಆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಖಂಡಿತ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೆ ಅಂತ ಅನಿಸಿದುಂಟಾ? ಆ ಥರದ್ದಂಥದ್ದು ಯಾವುದೂ ಇಲ್ಲ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಲೈಕ್ ಅವ್ರವ್ರು ಬೇರೆ ಬೇರೆ ಥರ ಕಟ್ಕೊಂಡಿರ್ತಾರೆ. ಹೌದು, ಆ ಥರ ಯಾವುದು ಅನಿಸಿಲ್ಲ. ಇನ್ಯಾವುದಾದ್ರು ಇಲ್ಲ ನಾನು ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅನ್ಸದಿದೆಯಾ? ಅಂದರೆ ವಿಲ್ಲನ್ ಆಗಿರ್ಬೋದು ಅಥವಾ ಒಬ್ಬ ಕಾಮಿಡಿಯನ್ ಆಗಿ ತೋರಿಸ್ಕೋಬೇಕು ಅನ್ನೋದು ಏನಾದರೂ ಇದೆಯಾ? ಅಂದರೆ ಗಣೇಶ್ ಅವರು ಮಾಡೋ ಪಾತ್ರಗಳು ನಂಗೆ ತುಂಬ ಇಷ್ಟ ಆಗುತ್ತೆ. ಆ ಸೆನ್ಸ್ ಆಫ್ ಹ್ಯೂಮರ್ಗಳು, ಆ ಲೈವ್ಲಿನೆಸ್, ಆ ಥರದ ಪಾತ್ರಗಳು ತುಂಬ ಇಷ್ಟ ಆಗುತ್ತೆ. ಬಟ್ ತುಂಬ ಸೀರಿಯಸ್ ಕ್ಯಾರೆಕ್ಟರ್ಗಳು, ಸ್ವತಂತ್ರಕ್ಕೆ ಸಂಬಂಧಪಟ್ಟಿದ್ದ ಕ್ಯಾರೆಕ್ಟರ್ಗಳಾಗಿರ್ಬೋದು, ಒಂದು ಸ್ವಲ್ಪ ಸ್ವಲ್ಪ ಪೀರಿಯಾಡಿಕ್ ಕ್ಯಾರೆಕ್ಟರ್ಸ್ಗಳೆಲ್ಲ ಆ್ಯಕ್ಚುಲಿ ನನಗೂ ತುಂಬ ಇಷ್ಟವಾಗುತ್ತೆ. ರಂಗಭೂಮಿ ಕಲಾವಿದರು ಕೂಡ ಹೌದು ನೀವು. ಅಂದರೆ ನಾವೀಗ ಏನೋ ಒಂದು ಅಭಿನಯಕ್ಕೆ ಹೋಗ್ತೀವಿ, ಆ್ಯಕ್ಟಿಂಗ್ಗೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ರಂಗಭೂಮಿಯಿಂದ ಬಂದಿರೋರಿಗೆ ಒಂದು ಮೊದಲ ಪ್ರಾಶಸ್ತ್ಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಒಂದು ರೀತಿ ಆ ಒಂದು ಯೂನಿವರ್ಸಿಟಿಯಿಂದ PhD ತಗೊಂಡು ಬಂದಿರೋ ಲೆವೆಲ್ ಇರುತ್ತೆ. ಸೊ ನೀವು ರಂಗಭೂಮಿ ಕಲಾವಿದರು, ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ರಂಗಭೂಮಿ ಅಭ್ಯಾಸ ಮಾಡಿದಂಥ ಡೈರೆಕ್ಟರ್ಸ್ಗಳು ಆ್ಯಕ್ಚುಲಿ ಒಬ್ಬರು HS ಉಮೇಶ್ ಅಂತ, ಅವರು ಶಾರದಾ ವಿಲಾಸ್ನ ಪ್ರಿನ್ಸಿಪಲ್ ಆಗಿದ್ದವರು. ಆಮೇಲೆ ಸುಶೀಲೇಂದ್ರ ಕುಲಕರ್ಣಿ ಅಂತ, ಅದಾದಮೇಲೆ ಪ್ರಸನ್ನ ಅಂತ ನೀವು ಕೇಳಿರ್ಬೋದು, ರಂಗಾಯಣದ ಫೌಂಡರ್ ಅವರು, ನೀನಾಸಂ ರಂಗಾಯಣದ ಫೌಂಡ್ರು, ಅಲ್ಲಿ ಹೆಡ್ ಆಗಿದ್ದವರು, ಮೈಸೂರಿನ ನಿರ್ದೇಶಕರಾಗಿದ್ದವರು. ಆಮೇಲೆ NSD ಕೆಲಸ ಮಾಡ್ತಿದ್ರು ಅವರು. ಮತ್ತು ಶ್ರೀಪಾದ್ ಭಟ್ರು. ಅಂದರೆ ನಾನು ಥಿಯೇಟ್ರನ್ನ ಮಾಡ್ಕೊಂಡು ಬಂದಿರೋರುಗಳು ತುಂಬ ಸ್ಟೈಲೈಸ್ಡ್ ಅಲ್ಲ. ಸೊ ಹಾಗಾಗಿ ರಂಗಭೂಮಿ ಅಂತಂದರೆ ಸಹಜವಾದ ಉಸಿರಾಟದ ಪ್ರಕ್ರಿಯೆ ಅಷ್ಟೇ ಸಹಜ. ಸೊ ಹಾಗಾಗಿ ಒಬ್ಬ ಇಂಜಿನಿಯರ್ ಆಗಬೇಕು ಅಂದರೆ ಅವನಿಗೆ ಒಂದು 4 ವರ್ಷದ ಒಂದು ಸಿಸ್ಟಮ್ಯಾಟಿಕ್ ಒಂದು ಇದರದ್ದು ಲೈಕ್ ಒಂದು ಓದಿನ ಅಗತ್ಯ ಇರುತ್ತೋ, ಅದೇ ರೀತಿ ಈ ರಂಗಭೂಮಿ. ಯಾರೇ ಒಬ್ಬ ಒಂದು ಸಣ್ಣ ಪಾತ್ರ, ಒಂದು ಕೋಲ್ ಹಿಡ್ಕೊಳ್ಬೇಕು ಅಂದ್ರೂ, ಕೋಲ್ ಒಂದು ಈಟಿ ಹಿಡ್ಕೊಂಡು ಹಿಂಗೆ ನಿಂತ್ಕೋತಾನೆ ಅಂದರೆ ಅದಕ್ಕೆ ಆದಂಥ ಒಂದು ಶಿಸ್ತಿದೆ. ಅವನು ಅಲ್ಲಿ ಏನಕ್ಕೆ ನಿಂತ್ಕೋಬೇಕು, ಅವನು ಏನಕ್ಕೆ ಹಂಗೆ ನಿಂತಿದ್ದಾನೆ, ಎಲ್ಲದ್ರ ಹಿಂದೂ ಕಾರಣಗಳಿರುತ್ತಲ್ಲ, ಏನಕ್ಕೆ ನಿಂತ್ಕೋಬೇಕು ಅನ್ನೋದಕ್ಕೆ ಅವನಿಗೂ ಒಂದು ಉದ್ದೇಶ ಇರುತ್ತೆ. ಸುಮ್ಮನೆ ಅಂತ ಅವ್ನು ನಿಂತಿರಲ್ಲ, ಅವ್ನು ನಿಂತ ಅಂದ್ರೆ ಏನೋ ಒಂದು ಉದ್ದೇಶ ಇರುತ್ತೆ. ಸೊ ಹಾಗಾಗಿ ನಮ್ಮ ಪ್ರತಿ ಒಂದು ಚಲನವಲನಕ್ಕೂ ಒಂದು ಉದ್ದೇಶ ಇಟ್ಕೊಂಡು ಮಾಡಬೇಕು. ಉದ್ದೇಶ ಇಲ್ಲದೆ ಏನು ಮಾಡಬಾರ್ದು. ಸುಮ್ಮನೆ ಏನೋ ಒಂದು ಹ್ಯಾಪಸರ್ಡಾಗಿ ರ್ಯಾಂಡಮ್ನೆಸ್ಸನ್ನು ಹೋಗಿಸ್ತು ನನಗೆ ಥಿಯೇಟರ್. ಜೊತೆಗೆ ಥಿಯೇಟರ್ ತುಂಬ ಇಷ್ಟದ ಕೆಲಸ. ಅಂದರೆ ಅದನ್ನು ಏನೋ ಬೇರೆ ಅಂತ ನೋಡಲೇ ಇಲ್ಲ. ಜನರ ಜೊತೆ ಸಂವಹನ ಮಾಡಲಿಕ್ಕೆ, ಒಂದು ಕಥೆಯನ್ನು ಹೇಳೋದಕ್ಕೆ ಅದೊಂದು ಮೀಡಿಯಾ. ಸೊ ಪ್ರತಿಯೊಬ್ಬರು ಯಾರೋ ಒಬ್ಬರು ಆ್ಯಕ್ಟರ್ ಆಗ್ತೀನಿ ಅಂತಂದರೆ ಥಿಯೇಟ್ರ್ ಮಾಡ್ಕೊಂಡು ಬನ್ನಿ ಅಥವಾ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಆ್ಯಕ್ಟಿಂಗ್ ಸ್ಕೂಲಲ್ಲೂ ಅವರು ಅದೇ ಮಾಡಿಸ್ತಾರೆ. ಥಿಯೇಟ್ರ್ ಆದರೆ ನಾವು ಜನರ ಅದ್ರ ಪ್ರದರ್ಶನವೇ ಮಾಡ್ತೀವಿ. ಅವ್ರೇನಂತಂದರೆ ಅದನ್ನು ಸೆರೆ ಹಿಡಿತಾರೆ ಅಷ್ಟೇ, ಕ್ಯಾಮ್ರಾ ಕ್ಯಾಪ್ಚರ್ ಆಗುತ್ತೆ. ಅದು ಬಿಟ್ಟರೆ
ಒಂದು ಫಾರ್ಮಲ್ ಎಜುಕೇಶನ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಅಗತ್ಯ ಇದೆ. ಓಕೆ, ಇನ್ನು ಸರ್ ನೀವು ಸೀರಿಯಲ್ ಬಂದ್ಮೇಲೂ ಕೂಡ ನಾಟಕಗಳನ್ನ ಮಾಡಿದುಂಟಾ? ಎಸ್, ಮಾಡಿದೆ. ನಾನು ಉದಯದಲ್ಲಿ ಅಣ್ಣ ತಂಗಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಅದೇ ಟೈಮಲ್ಲಿ ಮೈಸೂರಿಗೆ ಶ್ರೀಪಾದ್ ಭಟ್ ಅಂತ ಒಬ್ಬರು ಡೈರೆಕ್ಟರ್, ಅವರು ಮತ್ತು ಪ್ರಸನ್ನ ಸರು ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತಿದ್ರು. ಅರಣ್ಯಕಾಂಡ ಅಂತ ಆ ನಾಟಕದ ಹೆಸರು. ಆ ನಾಟಕ ಹೇಗೆ ಅಂತಂದರೆ, ಆ ನಾಟಕದಲ್ಲಿ ಪಾತ್ರಧಾರಿಗಳು ಎಲ್ಲರೂ ಹಾಡು ಹೇಳೋರು, ಇನ್ಸ್ಟ್ರೂಮೆಂಟ್ಗಳನ್ನು ನುಡಿಸೋರಾಗಿರಬೇಕು. ಸೊ ಇಡೀ ನಾಟಕದಲ್ಲಿ ಎಲ್ಲ ಪಾತ್ರಗಳು ಇರ್ತವೆ ಸ್ಟೇಜಲ್ಲಿ, ಸ್ಟೇಜಲ್ಲಿ ಇರ್ತವೆ. ಅವರು ಪಾತ್ರ ಇದ್ದಾಗ ಅವ್ರು ಸೆಂಟ್ರಲ್ ಬಂದು ಆ್ಯಕ್ಟ್ ಮಾಡ್ತಾರೆ, ಆ ಕಡೆ ಹೋದರೆ ಅವರೊಬ್ಬ ಮ್ಯೂಸಿಷಿಯನ್ ಆಗಿಬಿಡ್ತಾನೆ, ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನುಡಿಸ್ತಾ ಇರ್ತಾನೆ, ಹಾಡು ಹೇಳ್ತಾ ಇರ್ತಾನೆ. ಆ ಥರದ ಒಂದು ಎಕ್ಸ್ಪೆರಿಮೆಂಟಲ್ ಪ್ಲೇ ಇತ್ತು. ಸೊ ಅದು ಮೈಸೂರಲ್ಲಿತ್ತು. ಸೊ ನಾನು ಬೆಳಗ್ಗೆ ಎಲ್ಲ ಶೂಟಿಂಗ್ ಮುಗಿಸಿ ತಕ್ಷಣ ನಾನು ಮೈಸೂರಿಗೆ ಹೊರಟು, ಇಲ್ಲಿ 7 ಗಂಟೆಯಿಂದ 10 ಗಂಟೆವರೆಗೂ ರಿಹರ್ಸಲ್ ಮುಗಿಸಿ, ಮತ್ತೆ ರಾತ್ರಿ ಹೊರಟು 1 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗಿ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ದೆ. ಇದು ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಮಾಡಿದ್ದೆ. ಸೊ ಇದು ಅರಣ್ಯಕಾಂಡ ಆಗಿದ್ದು. ಅದರಲ್ಲಿ ನಾನು ರಾಮನ್ ಪಾತ್ರ ಮಾಡಿದ್ದೆ. ಸೊ ನಾನೇ ಹಾಡು ಹೇಳ್ಕೊಂಡು ಆ ಥರದ್ದು ಒಂದಿಷ್ಟು ಚೆನ್ನಾಗಿತ್ತು. ಅದೊಂಥರ ಬೇರೆ ಥರ ಜರ್ನಿ ಇತ್ತು. ಯಾವ್ದಾದ್ರು ನಾಟಕದ್ದು ನಿಮ್ಗೆ ಡೈಲಾಗ್ ನೆನಪಿದ್ಯಾ? ನಾಟಕದ್ದು ಅಂತ ಯಾವುದು ಅಷ್ಟೊಂದೆಲ್ಲ ನೆನಪಿಲ್ಲ. ತಿಮ್ಮಣ್ಣ ಭಟ್ರದ ನೆನ್ಸ್ಕೊಳ್ಳೋದಾದ್ರೆ ನಿಮ್ಗೆ ತುಂಬಾ ಆ ಡೈಲಾಗ್ ಇನ್ನೂ ನನ್ ಕಿವಿಲ ಹಾಗೆ ಗುನುಗುತ್ತಾ ಇದೆ ಅಂತ? ತಿಮ್ಮಣ್ಣ ಭಟ್ರದು ಅಂದ್ರೆ ಅದು ಯಾವುದೋ ಒಂದು ಸೀಕ್ವೆನ್ಸ್ ನೆನ್ಸ್ಕೊತೀನಿ, ಡೈಲಾಗ್ ನೆನ್ಸ್ಕೊಳ್ಳಲ್ಲ. ಒಂದು ತಿಮ್ಮಣ್ಣ ಭಟ್ರು ಅವರು ಲೈಕ್ ಇನ್ನೇನು ಅವ್ರ ಪಾತ್ರ ಮುಗಿಯುತ್ತೆ ಅನ್ನುವಾಗ, ಅಂದ್ರೆ ಅವ್ರಿಗೆ ಗುರುಗಳು ಹೇಳಿರ್ತಾರೆ, ವಿಜೇಂದ್ರ ಗುರುಗಳು, ನೀವಿನ್ನೇನು ಆದಷ್ಟು ಬೇಗ ಹೋಗ್ತೀಯಪ್ಪ ನೀನು ಅಂತಂದಾಗ ಮನೆಯಲ್ಲಿ ಬಂದು ಪ್ರತಿಯೊಬ್ಬರಿಗೂ ಕೂಡ ಅವನು ಜವಾಬ್ದಾರಿಗಳನ್ನು ಹಂಚ್ತಾನೆ. ಅಂದರೆ ಯಾರಿಗೂ ಗೊತ್ತಿಲ್ಲ, ಇವನೊಬ್ಬನಿಗೆ ಗೊತ್ತು. ಪ್ರತಿಯೊಬ್ಬರಿಗೂ ಬಂದರು, ನೀನು ಈ ಕೆಲಸ ಮಾಡಬೇಕು, ನೀನು ಈ ಕೆಲಸ ಮಾಡಬೇಕು ನೋಡು, ಇನ್ಮೇಲೆ ನೀನು ಇಂಡಿಪೆಂಡೆಂಟ್ ಆಗಿರೋದನ್ನು ಕಲಿಬೇಕು, ಯಾವಾಗಲೂ ಅಪ್ಪ ಅಪ್ಪ ಅಂತ ಅನ್ಬಾರ್ದು. ಆಮೇಲೆ ಹೆಂಡತಿಗೂ ಕೂಡ ಅವನ ಜವಾಬ್ದಾರಿ ಹಂಚ್ತಾನೆ. ನಾನಿಲ್ಲದೆ ನೀನು ಈ ಮನೆನ ಚೆನ್ನಾಗಿ ನೋಡ್ಕೋಬೇಕು, ಇನ್ನು ಮುಂದೆ ನೀನೇ ಈ ಮನೆಗೆ ಹಿರಿಯಳು, ನೀನು ನಾನಿಲ್ಲ ಅಂತ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಅಂತ. ಹಾಗಲ್ಲ, ಅಕಸ್ಮಾತ್ ಹಾಗಾದರೆ ನೀನು ಧೈರ್ಯ ತಂದ್ಕೋಬೇಕಲ್ವಾ ಆ ಥರ. ಅಂದರೆ ಅವನ ಲೈಫ್ ಜರ್ನಿ ಏನಿತ್ತಲ್ಲ ಆ ಪಾತ್ರದ ಜೊತೆಗೆ ಅದನ್ನು ನೆನ್ಸ್ಕೊಂಡು ನಾವು ಲಿಟ್ರಲಿ ಈ ಸೀನ್ ಮಾಡ್ಬೇಕಾರೆ ಪ್ರತಿಯೊಬ್ಬರು ಲೈಕ್ ಎಷ್ಟು 10 ಒಬ್ಬರ ಹತ್ರ ಹೋಗೋದು, ಒಂದು ಮಾತಾಡೋದು, ಅವ್ನು ಬ್ರೇಕ್ ಡೌನ್ ಆಗೋದು. ಅಂದರೆ ಅವ್ನ ಪಾತ್ರದ ಜೊತೆ ಜರ್ನಿ, ಮೊದಲನೇ ಸೀನಿಂದನೂ ಅವನ ಜೊತೆ ಒಂದು ಜರ್ನಿ ಇರುತ್ತಲ್ಲ, ಜೊತೆ ಮಾತಾಡೋದು, ಅವ್ನು ಹೇಳೋದು, ಕಟ್ ಮಾಡ್ರ ಅವ್ರು ಹತ್ಬಿಡ್ಲಿ ಒಂಚೂರು ಅಂತ ಆಗಿತ್ತು. ಸೊ ಆ ಸೀನು ಅಂದ್ರೆ ತುಂಬಾ ದೊಡ್ಡ ಸೀನ್. ಅದು ಮಗನ ಮದುವೆ ಮಾಡಿರ್ತೀನಿ ನಾನು, ಗುರುರಾಜ ಅಂತ ನನ್ನ ದೊಡ್ಡ ಮಗ. ಅವ್ನು ಮದುವೆ ಮಾಡಿ ಮನೆಗೆ ಸೊಸೆ ಬಂದ್ಮೇಲೆ ಅವಳ ಹತ್ರ ದೀಪ ಹಚ್ಚಿ, ನೋಡಮ್ಮ ಇನ್ಮೇಲಿಂದ ನೀನೇ ಈ ಮನೆ ನೋಡ್ಕೊಳ್ಬೇಕು, ಆದ್ರೆ ಒಂದೇ ಒಂದು ಮಾತು, ನನ್ನ ಮನೆಯವಳು ಗೋಪಿ ಇದ್ದಾಳಲ್ಲ, ಅವಳು ನೋಡಕ್ ಮಾತ್ರ ದೊಡ್ಡವಳ ತರ ಇರ್ತಾಳೆ, ಅವಳು ಮಾತು ಮಾತ್ರ ಹೊರಟು, ಆದ್ರೆ ಅವಳು ತುಂಬಾ ಪುಟ್ಟ ಹುಡುಗಿ, ಅತ್ತೆ ಅಂತ ನೋಡ್ದೆ ಅವಳು ನಮ್ಮನ್ ತರ ನೋಡು, ದಯವಿಟ್ಟು ಅವಳಿಗೆ ಬೈಬೇಡ, ಅಂದ್ರೆ ಅವಳನ್ನ ದೂರ ಇಡಬೇಡ ನೀನು ಅನ್ನೋ ತರ ನಾನು ಅವಳ ಪರವಾಗಿ ಒಂದು ಕನ್ಸರ್ನ್ ಇಂದ ಮಾತಾಡೋದಿದೆಯಲ್ಲ, ಆ ಗಂಡ ಹೆಂಡತಿಯ ಒಂದು ಸಂಬಂಧ ಇದೆಯಲ್ಲ, ಅಂತ ಆದರ್ಶವಾದ ದಂಪತಿಗಳು ಈಗ ನಾನು ನೋಡಿಲ್ಲ, ಅಥವಾ ಕೆಲವು ಸತಿ ನೋಡಕ್ ಆಗುತ್ತೋ ಇಲ್ವೋ ಅಂತನೂ ಗೊತ್ತಿಲ್ಲ. ನಾವು ಆ ಆದರ್ಶವನ್ನ ನಾವು ತಗೊಂಡು ನಾವು ಬದುಕ್ಬೇಕಷ್ಟೇ. ಓಕೆ, ತಿಮ್ಮಣ್ಣ ಭಟ್ರಿಗೆ ಗೋಪಿಕಾ ಹೇಗೆ ಒಂದು ಒಳ್ಳೆ ಜೋಡಿನೋ ಹಾಗೆ ಶ್ರೀನಿಧಿ ಅವರ ಜೋಡಿ ಯಾರು? ಶ್ರೀನಿಧಿ ಜೋಡಿ ವಿಶಾಖ ಅಂತ. ನಂದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ನಾನು ಸೀರಿಯಲ್ ಅಲ್ಲಿ ಒಂದು 2 ತಿಂಗಳ ಮುಂಚೆ ಶೂಟಿಂಗ್ ಆಗಿದೆ. ಶೂಟಿಂಗ್ ಅಲ್ಲಿ 1 ತಿಂಗಳು ಮುಂಚೆ ಏನೋ ನಂದು ಮದುವೆ ಆಗಿತ್ತು. ಅದಾದ ನೆಕ್ಸ್ಟ್ ತಿಂಗಳಿಗೆ ನನ್ ಬರ್ದಿರೋ ಮದುವೆ. ಸೊ ಏನ್ ಮಾಡ್ಕೊಂಡಿದ್ದಾರೆ ವಿಶಾಖ ಅವರು? ವಿಶಾಖ ಮೂಲತಃ ಅವಳು ಭರತನಾಟ್ಯ ಕಲಾ ಇದೆ. ಅವಳು ಲೈಕ್ ಥಿಯೇಟರ್ ಅಲ್ಲಿ ಆಕ್ಚುಲಿ ಅವಳು ಸ್ಟಾರ್ಟಿಂಗ್ ಮಾಡಿದ್ದು. ಅಂದ್ರೆ ಫಾರ್ಮಲ್ ಥಿಯೇಟರ್ ಅಲ್ಲಿ ಜಾಸ್ತಿ ಅವಳಿದ್ಲು. ನಾನು ಚಿಕ್ಕ ವಯಸ್ಸಿಂದ ಒಂದಿಷ್ಟು ಹವ್ಯಾಸಿ ತಂಡಗಳಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಬಟ್ ಅವಳು ತುಂಬಾ ಕೆಲಸ ಮಾಡಿದ್ಲು. ಈಗ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಳೆ. ಜೊತೆಗೆ ಅವಳು ಆಂಕರ್ ಕೂಡ, ಅಂದ್ರೆ ಕಾರ್ಯಕ್ರಮಗಳಿಗೆ ಹೋಸ್ಟ್ ಮಾಡ್ತಾಳೆ. ರಾಷ್ಟ್ರ, ದೇಶ, ಬರವಣಿಗೆ ಇಷ್ಟು ಅವಳಿಗೆ ತುಂಬಾ ಇಷ್ಟ.
ಓಕೆ, ನಮಗೆ ಶ್ರೀನಿಧಿ ಅವ್ರು ಗೊತ್ತಿರೋದು ಸಮರ್ಥ ಆಗಿ ಒಬ್ರು ಗೊತ್ತು, ಸಮರ್ಥ ಅಂದರೆ ಶ್ರೀನಿಧಿ ಅಂತ. ಅದಲ್ಲದೆ ನನಗೆ ಗೊತ್ತಿರೋ ಶ್ರೀನಿಧಿ ಅವರು ಒಬ್ಬ ಬರಹಗಾರ ಕೂಡ ಹೌದು. ನಮಗೆ ಶ್ರೀನಿಧಿ ಅವ್ರ ಸ್ಕ್ರಿಪ್ಟ್ ಬಂತು ಅಂತ ಹೇಳಿದ್ರೆ, ಅಯ್ಯೋ ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕು, ಇದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಎಮೋಷನ್ ಹಾಕಬೇಕು, ಅಥವಾ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನೀವು ಬರೆಯೋ ಬರವಣಿಗೆಯಲ್ಲಿ ಆ ಒಂದು ಜೀವ ತುಂಬೋ ಕೆಲಸನ ಒಬ್ಬ ವಾಯ್ಸ್ ಓವರ್ ಆರ್ಟಿಸ್ಟ್ ಮಾಡ್ತಾರೆ. ಸೊ ಅದನ್ನ ನೀವು ಆ ಕಲೆಯನ್ನ ಹೊರ ತಗ್ಸೋ ಕಲೆ ಇದೆಯಲ್ಲ, ಅದು ಕೂಡ ತುಂಬಾ ದೊಡ್ಡ ಕೆಲಸ. ಒಬ್ಬ ಬರಹಗಾರ ಆಗಿ ಏನು ಹೇಳ್ತೀರಾ? ಬರವಣಿಗೆ ಅನ್ನೋದು ಆ್ಯಕ್ಚುಲಿ ನನಗೆ ಅಂದರೆ ತುಂಬ ಇದು ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ದೇನು ಕೆಲಸ ಅಲ್ಲ. ಡಿರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ನಾನು ಮಿಥುನ ರಾಶಿ ಪಾತ್ರ ಮಾಡ್ತಾ ಇರ್ಬೇಕಾದ್ರೆ ಲೈಕ್ ಸೇಮ್ ಪ್ರೊಡ್ಯೂಸರ್ದು ಶಾಂತಂ ಪಾಪಂ ಅಂತ ಇನ್ನೊಂದು ಸೀರಿಯಲ್ ಬರ್ತಾ ಇತ್ತು. ಸೊ ಆ ಟೈಮಲ್ಲಿ ನಂದು ಶುರುನಲ್ಲಿ ಅಂತ ಜಾಸ್ತಿ ಡೇಟ್ಸ್ ಇರಲಿಲ್ಲ ಶೂಟಿಂಗಲ್ಲಿ. ಮಿಕ್ಕಿದ ದಿವಸ ನಾನು ಏನು ಮಾಡಲಿ, ನಾನು ಹೋಗ್ಬಿಟ್ಟು ನನ್ನ ಪ್ರೊಡ್ಯೂಸರ್ನ ಆ್ಯಕ್ಚುಲಿ ಇವತ್ತು ನಾನು ತುಂಬ ನೆನೆಸ್ಕೋಬೇಕು. ವಿನೋದ್ ದೊಂಡಾಲೆ ಅಂತ. ಅವರು ತುಂಬ ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಡೈರೆಕ್ಟ್ರು. ದ ರೈಸ್ ಆಫ್ ಅಶೋಕ ಅಂತ ಒಂದು ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು. ಈಗ ಅವ್ರು ನಮ್ಮ ಜೊತೆ ಇಲ್ಲ. ಸೊ ಅವ್ರು ಹೇಗೆ ಅಂತಂದರೆ, ಹೋಗ ಡೈರೆಕ್ಟ್ ಮಾಡೋ ಹೋಗ ಅಂತ ಅಂದ್ಬಿಡೋರು. ಸಾರ್ ನಂಗೇನು ಬರಲ್ಲ ಸಾರ್, ಮಾಡಿದ್ರೇನೆ ಬರೋದು ಹೋಗ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಕೊಟ್ಟು ಕಳಿಸ್ಬಿಡೋರು. ಒಂದೊಂದು ದಿವ್ಸದ ಖರ್ಚು 1 ಲಕ್ಷ. ಹೋಗ ಮಾಡೋ ಅಂತ ಬಿಟ್ಬಿಡೋರು. ಸೊ ಆಗ ಡೈರೆಕ್ಷನ್ ಟೀಮ್ ಕೆಲಸಗಳು ಮಾಡಿಕೊಂಡು ನಾನು ಆ್ಯಕ್ಟ್ ಮಾಡ್ತಿದ್ದೆ. ಸೊ ಎಷ್ಟರ ಮಟ್ಟಿಗೆ ಆಗೋಯ್ತು ಅಂದರೆ, ಒಂದು ಟೈಮಲ್ಲಿ ನಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸಗಳದ್ದು ಜಾಸ್ತಿ, ಪೇಮೆಂಟು ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲಿ ನಾನು ಬರವಣಿಗೆ ಡೈರೆಕ್ಷನ್ನು ಕಲ್ತಿದ್ದು ಅಲ್ಲಿ. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಜರ್ನಿ ಶುರುವಾಯಿತು ಬರವಣಿಗೆಯಲ್ಲಿ. ಒಬ್ಬ ಬರಹಗಾರನಿಗೆ ಅತಿ ಹೆಚ್ಚು ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಒಂದು ಚಿತ್ರದ ಮೂಲಕ ಒಂದು ಕ್ಯಾರೆಕ್ಟರ್ ಮುಖಾಂತರ ಜನಕ್ಕೆ ಒಂದು ಮೆಸೇಜ್ ಕೊಡೋದಿರುತ್ತೆ. ಆ ಪಾತ್ರಧಾರಿ ಹೇಳುವಂಥ ಡೈಲಾಗ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಆತನ ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿನ ನಿರ್ವಹಿಸೋದಕ್ಕೆ ನೀವು ಎಷ್ಟು ಪ್ರಿಪೇರ್ ಆಗಿದ್ರಿ? ಯಾವುದೇ ಒಂದು ನಿರ್ದೇಶನ ಆಗಿರ್ಬೋದು. ಅಂದರೆ ಇಲ್ಲಿ ಅಂದರೆ ಈ ಪಾರ್ಟ್ ಆಫ್ ಮೈ ಜರ್ನಿಯಲ್ಲಿ ಏನಾಯಿತು ಅಂತಂದರೆ, ನನಗೆ ಪ್ರಿಪರೇಷನ್ಗಿಂತ ಜಾಸ್ತಿ ಕೆಲಸ ಮಾಡಬೇಕಾಗೋಯ್ತು. ಕೆಲಸದ ಜೊತೆಗೆ ನಾನು ಕಲ್ತಿದ್ದು. ಅದಕ್ಕೆ ಅಂತ ಸಪ್ರೇಟ್ ಟೈಮ್ ಇಟ್ಟು ಕ್ಲಾಸ್ಗೆ ಹೋಗಿ ಕಲ್ತಿದ್ದಲ್ಲ. ಅಂದರೆ ಈಗಲೂ ಕಲಿತಾ ಇರೋದು, ಕೆಲಸ ಮಾಡ್ತಾನೆ ಕಲ್ತಿರೋದು. ಲೈಕ್ ಅವಕಾಶಗಳು ಕೂಡ ಹಾಗೆ ಸಿಗ್ತಾ ಹೋಯ್ತು, ಅಥವಾ ಅವಕಾಶಗಳು ಹಾಗೆ ಕೂಡ ಬರ್ತಾ ಇದೆ. ಸೊ ಕೆಲಸ ಮಾಡ್ತಾನೆ ಕಲ್ತಿರೋದು. ಮುಂದೆ ನಿರ್ದೇಶನ ಮಾಡೋ ಚಾನ್ಸಸ್ ಏನಾದರೂ ಇದೆಯಾ? ಮುಂದೆ ಒಂದು ನಿರ್ದೇಶನ ಮಾಡಬೇಕು ಅಂತ ತುಂಬ ಕನಸಿದೆ. ಒಂದು ಚಿತ್ರವನ್ನು ಒಂದು ಚಿತ್ರಕ್ಕೆ ಕತೆ ಅದೆಲ್ಲ ಸಂಪೂರ್ಣವಾಗಿ ಬರ್ಕೊಂಡಿದ್ದೀನಿ. ಆ ಪಿಕ್ಚರಲ್ಲಿ ನಾನು ಲೀಡ್ ಆಗಬೇಕು ಅಂತ ಒಂದು ಆಸೆ ಇದೆ. ಅದು ತುಂಬ ಒಂದು ಯುನೀಕ್ ಸಬ್ಜೆಕ್ಟ್ ಇಟ್ಕೊಂಡು ಬರಬೇಕು ಅಂತ. ಸೊ ಹಾಗಾಗಿ ಅದ್ರ ಪ್ರಿಪ್ರೇಷನ್ ಇದೆ. 1-2-3 ಕತೆಗಳು ರೆಡಿ ಮಾಡ್ಕೊಂಡಿದ್ದೀನಿ. ಡಿರೆಕ್ಷನ್ ಮಾಡಬೇಕು ಅಂತಂತೂ ತುಂಬ ಸಂಪೂರ್ಣವಾಗಿ ಆಸೆ ಇದೆ. ಅದಲ್ಲದೆ ಬರಹಗಾರರಾಯಿತು, ಒಬ್ಬ ಒಳ್ಳೆ ನಟ ಆಯಿತು, ಒಬ್ಬ ನಿರ್ದೇಶಕ ಆಯಿತು, ಹಾಗೆ ಶ್ರೀನಿಧಿ ಅವರು ಒಬ್ಬ ಒಳ್ಳೆ ಹಾಡುಗಾರ ಕೂಡ ಹೌದು. ಈಗ ನಿಮ್ಮ ಕೈಲಿ ಹಾಡು ಹೇಳಿಸ್ದೆ, ನಾನು ಕಾರ್ಯಕ್ರಮ ಎಂಡ್ ಮಾಡಲ್ಲ. ತುಂಬ ಒಳ್ಳೆ ಹಾಡುಗಾರ ಅಂತ ಅಲ್ಲ, ಹಾಡ್ತೀನಿ ಖಂಡಿತ. ನಿಮ್ಗೆ ಇಷ್ಟವಾಗಿರೋ 1-2 ಲೈನು? ತುಂಬ 1-2 ಹಾಡುಗಳು ಆ್ಯಕ್ಚುಲಿ ತುಂಬ ಇಷ್ಟ. ಅದರಲ್ಲೂ ಒಂದು ರಾಘವೇಂದ್ರ ಸ್ವಾಮಿಗಳದೇ ಒಂದು ಹಾಡು. ಕಾಯೋ ಎನ್ನ ಶುಭಕಾಯ ಭಜಿಸುವೆನು, ಕಾಯೋ ತವಕ ಚಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಭೂಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ. ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು, ಕಾಯೋ ತವಕ ಚಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ. ಇದೊಂದು ಹಾಡಿದು. ಇನ್ನೊಂದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು
ಅರಿತು ಬೇಡುವೆನಯ್ಯ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ರಾಯತ ಮುನಿದರೆ ರಾಜವನೇ ಬಿಡಬಹುದು ರಾಯತ ಮುನಿದರೆ ರಾಜವನೇ ಬಿಡಬಹುದು ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದೋ 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ವಾವ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಮುಖೇನ ರಾಯರನ್ನೇ ತಂದಿಡೋ ಹಾಗಿತ್ತು. ಅದ್ಭುತವಾಗಿ ಹಾಡಿದ್ರಿ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ನಿಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ, ಏನೇನು ಪ್ರಾಜೆಕ್ಟ್ಸ್ ಇದೆ? ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಮೇನ್ ಸ್ಟ್ರೀಮ್ ಲೈಕ್ ರೈಟಿಂಗ್ ಒಂದಿಷ್ಟು ಕೆಲಸಗಳು ನಡೀತು. ಈಗ ಒಂದು ಸ್ವಲ್ಪ ಆ್ಯಕ್ಟಿಂಗ್ದು ಒಂದಿಷ್ಟು ಕೆಲಸಗಳಿದೆ. ಸೊ ಆ್ಯಕ್ಟಿಂಗ್ ಒಂದಿಷ್ಟು ಪ್ರಿಪ್ರೇಷನ್ಸ್ಗಳು ನಡೀತಾ ಇದೆ. 1-2-3 ಪ್ರಾಜೆಕ್ಟ್ಸ್ ಮಾತುಕತೆ ಇದೆ. ಸೊ ಹಾಗಾಗಿ ಆ್ಯಕ್ಟಿಂಗ್ ಕಡೆ ಒಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾನೆ. ನನ್ನ ಸಿನಿಮಾದ ಒಂದು ಸ್ವಲ್ಪ ರೈಟಿಂಗ್ ಒಂದಿಷ್ಟು ಬಾಕಿ ಇದೆ. ಈಗ ಸದ್ಯಕ್ಕೆ ನನ್ನ ಕೆಲಸಗಳು ಮುಗಿದ್ರೆ ಆಮೇಲೆ ನಾನು ಟೀಮ್ ಅಪ್ಗೆ ಕೆಲಸಗಳು ಶುರು ಆಗುತ್ತೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅವಿಷ್ಟು ಕೆಲಸಗಳು ನಡೀತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಹೇಳಿದ ತಕ್ಷಣ ನೀವು ನಮ್ಮ ಕರೆಗೆ ಹೋಗೊಟ್ಟಿ ಇಷ್ಟು ದೂರ ಬಂದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೈಕ್ ನೀವು ಸ್ಟಾರ್ಟಿಂಗ್ ಒಂದ್ಸತಿ ನಂಗೆ ಫೋನ್ ಮಾಡಿದ್ರಿ, ನಾನು ಈ ಥರದ್ದು ಒಂದು ಯೂಟ್ಯೂಬ್ ಚಾನಲ್ ಏನೋ ಮಾಡಬೇಕು ಅಂತಿದ್ದೀನಿ ಅಂತ. ಎಷ್ಟು ಖುಷಿ ಆಯಿತು ಅಂದರೆ ಒಬ್ಬ ಆರ್ಟಿಸ್ಟು ಯಾವಾಗ ತಾನೊಂದು ಇಂಡಿಪೆಂಡೆನ್ಸ್ ಸ್ಟೆಪ್ ಇಡ್ತೀನಿ ಅಂತ ಅಂದ್ಕೊಳ್ತಾನಲ್ಲ, ಲೈಕ್ ಅವನಿಂದ ಒಂದಿಷ್ಟು ಜನಕ್ಕೆ ಆ್ಯಕ್ಚುಲಿ ಅದು ಅನುಕೂಲ ಆಗ್ತಾ ಹೋಗುತ್ತೆ, ಅವನ ಇಂಡಿಪೆಂಡೆನ್ಸ್ ಸ್ಟೆಪ್ಪು. ಸೊ ನೀವು ತುಂಬ ಯಶಸ್ಸು ಕಾಣಬೇಕು. ನಿಮ್ಮ ಈ ಚಾನಲ್ಗೆ 1,00,000 ಸಬ್ಸ್ಕ್ರೈಬರ್ಸ್ ಆದಾಗ ಒಂದು ಇದೆಲ್ಲ ಹೊಡಿತೀರಲ್ಲ, ಕೇಕ್ ಕಟ್ ಮಾಡಿ ಒಂದು ಕ್ರ್ಯಾಕರ್ಸ್ ಎಲ್ಲ ಹೊಡೆದಾಗ ನಾನು ಅವಾಗ ಜೊತೆಗಿರ್ತೀನಿ. ಸೊ ಆದಷ್ಟು ಬೇಗ ಅದು ಬರಲಿ. ಈ ಚಾನಲ್ ತುಂಬ ಚೆನ್ನಾಗಾಗಲಿ. ನಿಮಗೆ, ನಿಮ್ಮ ಟೀಮ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಲಿ. ಲಿಖಿತಾ ಅವ್ರ ವಾಯ್ಸನ್ನು ನಾವು ಅಂದರೆ ಎಷ್ಟೊಂದು ಜನ ಕೇಳಿರ್ತಾರೆ, ಅವ್ರು ಇವರೇ ಅಂತ ಗೊತ್ತಿರಲ್ಲ. ನೀವು ನೋಡ್ರೋ ಆಲ್ಮೋಸ್ಟ್ ಎಷ್ಟೊಂದು ಆ್ಯಡ್ಗಳಾಗಿರ್ಬೋದು, ಎಷ್ಟೋ ಕಥೆಗಳಿಗೆಲ್ಲ ಇವರೇ ವಾಯ್ಸ್ ಆಗಿರ್ತಾರೆ. ಸೊ ಇನ್ನೂ ಹೆಚ್ಚು 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 ಅವಕಾಶಗಳು ನಿಮಗೂ ಬರಲಿ. ಸೊ ನಿಮ್ಮ ಚಾನಲ್ಸ್ಗಳು ತುಂಬ ಚೆನ್ನಾಗಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಶ್ರೀನಿಧಿ ಅವರ ಕತೆ ಬಗ್ಗೆ, ಅವರ ಸಿನಿ ಜರ್ನಿಯನ್ನು ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿರ್ತೀನಿ. ಮತ್ತಷ್ಟು ಈ ರೀತಿಯಾದಂತಹ ವಿಡಿಯೋಗಳು ಬೇಕಂದರೆ ಆ್ಯಂಕರ್ ಲಿಖಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.